ನಂಬಿಕೆಯ ಕುದುರೆ ಮತ್ತು ಅದರ ಪಾಠ. ಒಂದು ಕುದುರೆ, ಒಂದು ಸೇಬು ಮತ್ತು ಒಂದು ನದಿಯ ಕತೆ. ಕುದುರೆ ಸೇಬು ಪಡೆಯಲು ಏನು ಮಾಡಿತು? ಒಂದು ಸುಂದರವಾದ ಹಸಿರು ಹೊಲದಲ್ಲಿ ಒಂದು ಕುದುರೆ ವಾಸಿಸುತ್ತಿತ್ತು. ಅದು ಸಂತೋಷದಿಂದ ಹುಲ್ಲು ತಿನ್ನುತ್ತಾ ಆರಾಮವಾಗಿತ್ತು. ಅದಕ್ಕೆ ಯಾವ ಚಿಂತೆಯೂ ಇರಲಿಲ್ಲ. ದಿನಾಲೂ ಹೊಲದಲ್ಲಿ ಆಟವಾಡುತ್ತಾ ಕಾಲ ಕಳೆಯುತ್ತಿತ್ತು. ಅದು ನಿಜಕ್ಕೂ ಸಂತೋಷದ ಜೀವನ. ಒಂದು ದಿನ ಕುದುರೆ ದೂರದಲ್ಲಿ ಒಂದು ಸೇಬಿನ ಮರವನ್ನು ನೋಡಿತು. ಆ ಮರದಲ್ಲಿ ಕೆಂಪಾದ ರಸಭರಿತ ಸೇಬುಗಳು ತುಂಬಿದ್ದವು. ಕುದುರೆಗೆ ಆ ಸೇಬುಗಳನ್ನು ತಿನ್ನಬೇಕೆಂಬ ಆಸೆಯಾಯಿತು. ಅದು ಆ ಸೇಬಿನ ಮರದ ಕಡೆಗೆ ಓಡಲು ನಿರ್ಧರಿಸಿತು. ಕುದುರೆ ಸೇಬಿನ ಮರದ ಕಡೆಗೆ ಓಡುತ್ತಿರುವಾಗ ದಾರಿಯಲ್ಲಿ ಒಂದು ದೊಡ್ಡ ನದಿ ಎದುರಾಯಿತು. ನದಿಯನ್ನು ದಾಟುವುದು ಸುಲಭವಿರಲಿಲ್ಲ. ಆದರೆ ಕುದುರೆಗೆ ಸೇಬು ತಿನ್ನಬೇಕೆಂಬ ಆಸೆ ತುಂಬಾ ಪ್ರಬಲವಾಗಿತ್ತು. ಅದು ನದಿಯನ್ನು ದಾಟಲು ನಿರ್ಧರಿಸಿತು. ಕುದುರೆ ನದಿಯನ್ನು ದಾಟುವಾಗ ಎಡವಿ ಬಿತ್ತು. ಅದಕ್ಕೆ ಸೇಬು ಸಿಗಲಿಲ್ಲ. ಆಗ ಅದಕ್ಕೆ ಒಂದು ಪಾಠ ಕಲಿತಿತು. ಯಾವುದೇ ಕೆಲಸ ಮಾಡುವ ಮೊದಲು ಯೋಚಿಸಬೇಕು. ಆತುರದಿಂದ ಮಾಡಿದರೆ ತೊಂದರೆಯಾಗುತ್ತದೆ ಎಂದು ತಿಳಿದುಕೊಂಡಿತು. ಈ ಕತೆ ನಿಮಗೆ ಇಷ್ಟವಾಯಿತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕತೆಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ.